ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಅದರ ಬೆಲೆ ಹೆಚ್ಚಾಯಿತು, ಇದರ ಬೆಲೆ ಹೆಚ್ಚಾಯಿತು, ಏನು ಶಿವ ಇದು, ಒಂದು ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ನಂಗಿಲ್ಲ, ಕಾಫಿ ಕುಡಿಯಂಗಿಲ್ಲ ಅನ್ನೋ ಚರ್ಚೆನೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಇದೆಲ್ಲದರ ನಡುವೆ ಈಗ ಮತ್ತೊಮ್ಮೆ ಜನರ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದೆ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಬೆಲೆ ಏರಿಕೆಯ ಬಿಸಿಯನ್ನ ತಡೆದುಕೊಂಡು ಜನ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅವರ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವಿದ್ದಿದ್ರೆ ಈ ರೀತಿಯಾದಂಥ ಟ್ಯಾಕ್ಸ್ ವಿಧಿಸ್ತಾನೆ ಇರಲಿಲ್ಲ, ದರ ಏರಿಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ. ಅವರೇ ಆಡಳಿತ ಬಂದಂಥ ಸಂದರ್ಭದಲ್ಲಿ ಅವರೇ ಈಗ ದರವನ್ನು ಏರಿಕೆ ಮಾಡ್ತಾನೆ ಇರ್ತಾರೆ. ಇದರಿಂದ ಜನ ರೋಸಿ ಹೋಗಿದ್ದಾರೆ. ಈಗ ಬಹಳ ಪ್ರಮುಖವಾಗಿ ATM ಶುಲ್ಕ ಏರಿಕೆ ಆಗಿದೆ, ಜೊತೆಗೆ ವಾಹನ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಬಿಯರ್ ದರ ಕೂಡ ದುಬಾರಿ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಹಾಗಾಗಿ ಮಿಡಲ್ ಕ್ಲಾಸ್ ಜೀವನ ಬಹಳಷ್ಟು ತುಟ್ಟಿ ಆಗೋ ಹೋಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಲೈಫ್ ಕಾಸ್ಟ್ಲಿ ಗುರು. ಪದೇ ಪದೇ ಯಾಕೆ ಈ ರೀತಿಯಾಗಿ ಬೆಲೆ ದರ ಏರಿಕೆಯನ್ನ ಮಾಡ್ತಾ ಇದೆ ಸರ್ಕಾರ? ಸಹಜವಾದಂಥ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈಗಿರುವಂಥ ಸಂದರ್ಭ ಜನರು ಜೀವನ ಮಾಡೋದೇ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಮಿಡಲ್ ಕ್ಲಾಸ್ ಜೀವನ ಇದೆಯಲ್ಲ, ಮಿಡಲ್ ಕ್ಲಾಸ್ ಮಂದಿ ಇದೆಯಲ್ಲ, ಇವರೇ ಪದೇ ಪದೇ ಸಂಕಷ್ಟಕ್ಕೂ ಒಳಗಾಗೋದು. ಯಾಕೆ? ಒಂದು ತರಕಾರಿ ಬೆಲೆ ಏರಿಕೆ ಆದರೂ ಕೂಡ ಮಿಡಲ್ ಕ್ಲಾಸ್ ಜನನೇ ಒದ್ದಾಡ್ತಾರೆ, ಶ್ರೀಮಂತರಿಗೆ ಬಿಸಿ ತಟ್ಟಲ್ಲ. ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ, ಇದರ ಜೊತೆಗೆ ವಿದ್ಯುತ್ ಬಿಲ್ ದರ ಏರಿಕೆಯಾಗಿದೆ. ಹೀಗೆ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಏರಿ ಕೂರ್ತಾ ಇದೆ. ಈ ಸಮಾಜದಲ್ಲಿ ಹೆಂಗಪ್ಪ ಬದುಕೋದು ಇದೆಲ್ಲದರ ನಡುವೆ ನಾವು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತಿನಿಂದ ಯಾವ್ಯಾವುದರ ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನ ಕೂಡ ಈಗ ನಾವು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ 10 ಲಕ್ಷ ರೂಪಾಯಿ ಒಳಗಿನ ವಾಣಿಜ್ಯ ವಾಹನ, ಎಸ್ ನೋಡಿ, 10 ಲಕ್ಷ ರೂಪಾಯಿ ಒಳಗಿನ ವಾಣಿಜ್ಯ ವಾಹನ, ಯೆಲ್ಲೋ ಬೋರ್ಡ್ ವಾಹನ 5% ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಏನು ಟ್ಯಾಕ್ಸಿ, ಆಟೋ, ಗೂಡ್ಸ್ ಆಟೋ ಇತ್ಯಾದಿ ಇದೆಲ್ಲದಕ್ಕೂ ಕೂಡ ಟ್ಯಾಕ್ಸ್ ಇದೆ ಇನ್ನು ಮುಂದೆ. 10 ಲಕ್ಷ ರೂಪಾಯಿ ಒಳಗಿನ ವಾಣಿಜ್ಯ ವಾಹನ, ಯೆಲ್ಲೋ ಬೋರ್ಡ್ ವಾಹನ 5% ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಇದರ ಜೊತೆಗೆ 25 ಲಕ್ಷ ರೂಪಾಯಿಗಿಂತ ಎಲೆಕ್ಟ್ರಿಕ್ ವಾಹನ, 25 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಎಲೆಕ್ಟ್ರಿಕ್ ವಾಹನ, ಯೆಲ್ಲೋ ಬೋರ್ಡ್ ವಾಹನ 10% ಲೈಫ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. 10%. ಲಾರಿ, ಬಸ್ಸು, ದುಬಾರಿ ಕಾರು ಮತ್ತು ಇತ್ಯಾದಿ 25 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಎಲೆಕ್ಟ್ರಿಕ್ ವಾಹನಗಳು, ಯೆಲ್ಲೋ ಬೋರ್ಡ್ ವಾಹನ 10% ಲೈಫ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಇನ್ನು ATM ವಿತ್ ಡ್ರಾ ಶುಲ್ಕ 21ರಿಂದ 23 ರೂಪಾಯಿ ಏರಿಕೆ ಆಗಿದೆ. ಈಗ ATM ವಿತ್ ಡ್ರಾ ಮಾಸಿಕ 5 ರೂಪಾಯಿ ಉಚಿತ. 5ಕ್ಕಿಂತ ಹೆಚ್ಚಾದ್ರೆ 5 ರೂಪಾಯಿ ಅಲ್ಲ, 5 ಬಾರಿ ನಾವು ವಿತ್ ಡ್ರಾ ಮಾಡ್ಕೋಬಹುದು. ATM ವಿತ್ ಡ್ರಾ ಮಾಸಿಕ 5 ಬಾರಿ ನಾವು ವಿತ್ ಡ್ರಾ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಪ್ರತಿ ಬಾರಿ 23 ರೂಪಾಯಿ ಶುಲ್ಕ ಕಟ್ಟಾಗುತ್ತೆ. ನೋಡಿ, ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಈಗಾಗಲೇ ಹಾಲು, ಮೊಸರು ಏರಿಕೆಯಾಗಿತ್ತು. ಏಪ್ರಿಲ್ 1ರಿಂದ ಲೆಕ್ಕ ಹೇಳ್ತಾ ಇದೀವಿ ನಿಮಗೆ. ಹಾಲು, ಮೊಸರು ಏರಿಕೆಯಾಗಿತ್ತು, ವಿದ್ಯುತ್ ದರ ಹೆಚ್ಚಳವಾಗಿತ್ತು, ಬೆಂಗಳೂರಿಗರಿಗೆ ದೊಡ್ಡ ಮಟ್ಟದ ಕಸ ವಿಲೇವಾರಿ ಶುಲ್ಕವನ್ನ ವಿಧಿಸಲಾಗಿದೆ. ಹಾಲು, ಮೊಸರು ಏರಿಕೆಯಾದಂತಹ ಸಂದರ್ಭದಲ್ಲಿನೇ, ದರ ಏರಿಕೆಯಾದಂತಹ ಸಂದರ್ಭದಲ್ಲಿನೇ ಆಕ್ರೋಶ ವ್ಯಕ್ತವಾಗಿತ್ತು. ಇನ್ನು ಡೀಸೆಲ್ ಪೆಟ್ರೋಲ್ ದುಬಾರಿ ಆಗಿತ್ತು, LPG ಸಿಲಿಂಡರ್ ದರ ಹೆಚ್ಚಳವಾಗಿತ್ತು. ಡೀಸೆಲ್ ಪೆಟ್ರೋಲ್ ದರ ದುಬಾರಿ ಆಗಿದೆ, ಆ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅದಾದ ನಂತರ LPG ಸಿಲಿಂಡರ್ ದರವೂ ಕೂಡ ಹೆಚ್ಚಳ ಮಾಡಿಬಿಟ್ರು. ಈ ದರ ಹೆಚ್ಚಳದ ನಡುವೆ ಜನಸಾಮಾನ್ಯರ ಬದುಕು ಮೂರ ಬಟ್ಟೆ ಆಗ್ತಾ ಇದೆ. ಆಟೋ, ಟ್ಯಾಕ್ಸಿ ಮೀಟರ್ ಏರಿಕೆಯಾಗಿತ್ತು, ರಾಜ್ಯ ಹೆದ್ದಾರಿ ಟೋಲ್ ಶುಲ್ಕ ದುಬಾರಿಯಾಗಿತ್ತು. ನೋಡಿ, ಆಟೋದಲ್ಲಿ ಓಡಾಡೋರು ಕೂಡ ಇನ್ನು ಮುಂದೆ ಆಟೋ ಸವಾಸನೆ ಬೇಡಪ್ಪ ಅನ್ನೋ ಪರಿಸ್ಥಿತಿ. ಟ್ಯಾಕ್ಸಿ ಮೀಟರ್ ಏರಿಕೆ ಆಗಿತ್ತು, ರಾಜ್ಯ ಹೆದ್ದಾರಿ ಟೋಲ್ ಶುಲ್ಕ ದುಬಾರಿ ಕೂಡ ಆಗಿದೆ. ಏಪ್ರಿಲ್ 1ರಿಂದ ಏನೆಲ್ಲ ದುಬಾರಿ ಆಗಿದೆ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ನಾವು. ಆಟೋ, ಟ್ಯಾಕ್ಸಿ ಮೀಟರ್ ಏರಿಕೆ ಆಗಿದೆ, ರಾಜ್ಯ ಹೆದ್ದಾರಿ ಟೋಲ್ ಶುಲ್ಕ ಏರಿಕೆ ಆಗಿದೆ. ಎಲ್ಲದರ ಬೆಲೆ ದುಬಾರಿ ಆಗ್ತಾ ಹೋದ್ರೆ ಜೀವನ ಹೆಂಗ್ ಸ್ವಾಮಿ ಮಾಡೋದು? ನೆಕ್ಸ್ಟ್ ಪಾಯಿಂಟ್, ಹೊಸ ವಾಹನ ಖರೀದಿ ಸೆಸ್ ಹೆಚ್ಚಳವಾಗಿತ್ತು. ಹೊಸ ವಾಹನವನ್ನ ಖರೀದಿ ಮಾಡಿದ್ರೆ ಸೆಸ್ ಹೆಚ್ಚಳ ಆಗಿತ್ತು. ಇನ್ನು ಮುದ್ರಾಂಕ ಶುಲ್ಕವೂ ಕೂಡ ಹೆಚ್ಚಳವಾಗಿತ್ತು. ಕಾಫಿ, ಟೀ, ತಿಂಡಿ ದರಗಳು ಕೂಡ ಏರಿಕೆಯಾಗಿತ್ತು. ಕಾಫಿ
ದರ ಯಾಕೆ ಏರಿಕೆ ಆಯಿತು? ಹಾಲಿನ ದರ ಏರಿಕೆ ಆಯಿತು, ಹಾಗಾಗಿನೇ ಕಾಫಿ ಟೀ ದರ ಏರಿಕೆ ಆಯಿತು. 15 ರೂಪಾಯಿ ಇತ್ತು ಒಂದು ಟೀಗೆ, ಈಗ 20 ರೂಪಾಯಿ ಏರಿಕೆ ಮಾಡಿದ್ದಾರೆ. 20 ರೂಪಾಯಿ ಆಗಿದೆ ಈಗ ಒಂದು ಟೀಗೆ, ಒಂದು ಕಾಫಿಗೆ. ಹೀಗೆ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗೋಗ್ಬಿಟ್ರೆ ಗ್ರಾಹಕರ ಜೀವನ ಮಾಡೋದು ಹೇಗೆ? ಜನ ಜೀವನ ಮಾಡೋದು ಹೇಗೆ? ಒಂದು LPG ಸಿಲಿಂಡರ್ ಬೆಲೆಯೂ ಕೂಡ ಕಡಿಮೆ ಇದೆಯಾ? ಇಲ್ಲ. ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತಿದೆ. ಈ ದರ ಏರಿಕೆಯ ನಡುವೆ ಜನ ಜೀವನ ಮಾಡೋದು ಹೇಗೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಗಣ್ಯರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ಆರ್ಥಿಕ ತಜ್ಞರು TNC ಶ್ರೀಧರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅರುಣ್ ಪರಮೇಶ್ವರ್, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಆರ್ಥಿಕ ತಜ್ಞರ ಬಳಿನೇ ಹೋಗ್ತೀನಿ. ಸರ್, ಜೀವನ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಜನ ಕೇಳ್ತಾ ಇದ್ದಾರೆ ಬದುಕೋನ ಬೇಡವಾ ಅಂತ ಹೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ. ಮೊದಲಿಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಜೀವನ ಮಾಡಲೇಬೇಕು. ಯಾಕಂದರೆ ಜೀವನ ಅಲ್ಲಿಂದ ಹೋಗ್ಬೇಕಂದ್ರೆ ದೇವ್ರ ಇಚ್ಛೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನಮ್ಮದು ಯಾವುದು ಖರ್ಚು ಮಾಡೋವಾಗೆ ನಮ್ಮದು ಯಾವುದು ಹ್ಯಾಬಿಟ್ಸ್ ಇದೆ, ಯಾವುದು ಅನ್ನೆಸೆಸರಿ ಖರ್ಚು ಕಡಿಮೆ ಮಾಡಬೇಕು, ಈ ಥರ ಎಲ್ಲ ಒಂದು ಲೈಫ್ ಸ್ಟೈಲ್ ನಾರ್ಮಲ್ ಆಗುತ್ತೆ. ಆದರೆ ಎಸೆನ್ಷಿಯಲ್ ಕಮೋಡಿಟೀಸಲ್ಲಿ ಪ್ರೈಸ್ ಹೆಚ್ಚಾಗಿದ್ದರೆ ಅದೆಲ್ಲರೂ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಅವರು ಎಲ್ಲರ ಕಡೆನೂ ಇನ್ಫ್ಲೇಷನ್ ಬರುತ್ತೆ. 5% ಇನ್ಕ್ರೀಸ್ ಇನ್ಫ್ಲೇಷನ್ ಇದೆ, ಎಲ್ಲ ಕಡೆನೂ ಇದೆ. ಅದೇ ಥರ ಎಲ್ಲರದು ಯಾರು ಸಂಪಾದನೆ ಮಾಡ್ತಾರೋ ಅವರಲ್ಲಿ ಅವರು ಸ್ಯಾಲರಿ ಆ ಥರ ಇನ್ಕ್ರೀಸ್ ಹಾಕ್ಕೊಂಡು ಇರುತ್ತೆ. ಅಡ್ಜಸ್ಟ್ ಮಾಡೋಕ್ಕೆ ಆಗುತ್ತೆ. ಫಿಕ್ಸ್ಡ್ ಇನ್ಕಮ್ ಗ್ರೂಪ್ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ. ಆದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಡೆವಲಪ್ಮೆಂಟ್ ಆಗಿದ್ರೆ, ಗ್ರೋತ್ ಆಗಿದ್ರೆ ಎಲ್ಲ ಬರುತ್ತೆ. ಸರ್ಕಾರದ ವೇರಿಯಸ್ ಪ್ರಾಜೆಕ್ಟ್ಸ್ ಇರುತ್ತೆ. ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವ್ರಿಗೂ ದುಡ್ಡು ಬೇಕು. ಅವರಲ್ಲಿ ದುಡ್ಡು ತೊಗೊಳ್ತಾರೆ. ಇದು ಜನತಾಗಳನ್ನು ತೊಗೊಳ್ತಾರೆ, ವೇ ಆಫ್ ಟ್ಯಾಕ್ಸಸ್ ತೊಗೊಳ್ತಾರೆ. ಸೊ ಆ ಥರ ಇಸ್ ಅ ಪ್ರೋಸೆಸ್, ಎಕನಾಮಿಕ್ ಪ್ರೋಸೆಸ್ ಇದೆ. ಪ್ರೈಸಸ್ ವಿಲ್ ಗೋ, ಬಟ್ ಸಡನ್ಲಿ ಇನ್ಕ್ರೀಸ್ ಆಗಿದ್ರೆ ಹಿಟ್ ಆಗುತ್ತೆ. ಸರ್, ಜನ ಏನು ಕೇಳ್ತಾರೆ ಅಂತ ಅಂದರೆ ನಮಗೆ ಈ POKನೋ ಅಥವಾ ಆ ಯುದ್ಧನೋ ಈ ದೇಶದಲ್ಲಿ ಏನಾಗ್ತಾ ಇದೆಯೋ ಅದನ್ನು ಜನ ಕೇಳಲ್ಲ ಸರ್. ಜಸ್ಟ್ ನಮಗೆ ಬದುಕೋದಕ್ಕೆ ಈ ಬೆಲೆ ಸಿಕ್ಕಾಪಟ್ಟೆ ಬೇಡ, ನಮಗೆ ಬದುಕೋದಕ್ಕೆ ಆರಾಮಾಗಿ ಬಿಟ್ಬಿಟ್ರಪ್ಪ ಸಾಕು ಅಂತ ಹೇಳಿ ಕೇಳ್ತಾರೆ. ಈಗ ಸಡನ್ ಆಗಿ ಎಲ್ಲದರ ಬೆಲೆ ಸರ್, ಈಗ ATM ಅಲ್ಲಿ ನಾವು ವಿತ್ಡ್ರಾ ಮಾಡಬೇಕು ಅಂತ ಅಂದರೆ ಅದಕ್ಕೂ ಶುಲ್ಕ ಕಟ್ಟಬೇಕು ಅಂತ ಅಂದರೆ ಹೆಂಗೆ ಅಂತ? ATM ಇನ್ಕ್ರೀಸ್ ಬಗ್ಗೆ ಬೇಸಿಕಲಿ ಫಸ್ಟ್ ಇದು ತಿಳ್ಕೊಳ್ಬೇಕು. ಫಸ್ಟ್ ಯಾಕೆ ATMಗೆ ಹೋಗ್ತಾರೆ ಅಂತ. ATM ಅಲ್ಲಿಂದ ನಾರ್ಮಲಿ ಯಾರು ಸ್ಯಾಲ್ರಿಡ್ ಪರ್ಸನ್ ಅವ್ರ ಸಂಬಳ ಅಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿದ್ರೆ ಅವ್ರು ಎಷ್ಟು ಕ್ಯಾಶ್ ಬೇಕೋ ಅಷ್ಟು ಡೆಪಾಸಿಟ್ ಮಾಡ್ತಾರೆ. ಬಾಕಿ ಟ್ರಾನ್ಸಾಕ್ಷನ್ಸ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಓಕೆ. ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡೋಕ್ಕೆ ಇಲ್ಲಿ ರೆಸ್ಟ್ರಿಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಏನೂ ಪ್ರಾಬ್ಲಮ್ ಇಲ್ಲ. UPI ಟ್ರಾನ್ಸಾಕ್ಷನ್ ಏನು ಮಾಡಿದರೆ ಅಲ್ಲಿ ಏನು ಮಾಡಿಲ್ಲ, ಅದು ನೋ ಪ್ರಾಬ್ಲಮ್. ಅದು ಬ್ಯಾಂಕ್ಲಿಂದ ದುಡ್ಡು ನೀವು ಕ್ಯಾಶ್ ಬ್ಯಾಂಕ್ಲಿಂದ ATM ದುಡ್ಡು ತೊಗೊಂಡ್ಬಿಟ್ಟು ಆಮೇಲೆ ಖರ್ಚು ಮಾಡಿ ಎಲ್ಲಿ ಹೋಗಿದ್ರೆ ನೀವು ₹1 ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ. ಸೊ ಆ ಥರ ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡೋಕ್ಕೆ ಇದು ಒಂದು ಸ್ಟೆಪ್ಪಲ್ಲಿ ತೊಗೊಂಡು ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಾಗುತ್ತೆ, ಇದ್ರಲ್ಲಿ ಓನ್ಲಿ ಮೆಟ್ರೋ ಸಿಟೀಸಲ್ಲಿ 3 ಟ್ರಾನ್ಸಾಕ್ಷನ್ಸ್ ಫ್ರೀ ಕೊಟ್ಟಿದ್ದಾರೆ, 3 ಹಿಟ್ಸ್. ಅದರಲ್ಲೇ ಫೈನಾನ್ಷಿಯಲ್, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ 2 ಇದೆ. ಓಕೆ. ನಾನ್ ಫೈನಾನ್ಷಿಯಲ್ ಬರೀ ಬ್ಯಾಲೆನ್ಸ್ ನೋಡಬೇಕು ಅಂತ ಅದು ಒಂದು ಹಿಟ್ ಇರುತ್ತೆ. ಅದರಿಂದ ಈಗ ಕ್ಯಾಶ್ ಟ್ರಾನ್ಸಾಕ್ಷನಲ್ಲಿ 3 ಟ್ರಾನ್ಸಾಕ್ಷನ್ಸ್ ಫ್ರೀ ಕೊಟ್ಟಿದ್ದಾರೆ. ಮೊಫಸಲ್ ಏರಿಯಾದಲ್ಲಿ 5 ಟ್ರಾನ್ಸಾಕ್ಷನ್ಸ್ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ಮೇಲೆ ಮುಂಚೆ ₹21 ಇತ್ತು, ಅದು ₹23 ಆಗಿದೆ. ₹23 ಡೈರೆಕ್ಟ್ ಮಾಡಿಲ್ಲ, ಆಲ್ರೆಡಿ ₹21 ಇದೆ. ಸೊ ಬಿಗಿನಿಂಗಲ್ಲೇ ಸ್ವಲ್ಪ, ಯಾಕಂದರೆ ಡೈಲಿ ಹೋಗಿ ₹100 ಡ್ರಾ ಮಾಡೋರು ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಅವ್ರು ಡಿಸೈನ್ ಮಾಡ್ತಾರೆ, ಓಕೆ ನಾವು ಅವ್ರು 10 ದಿವಸಕ್ಕೆ ಜಾಸ್ತಿ ದುಡ್ಡು ಇಟ್ಕೊಳ್ಬಾರ್ದು, ಎಷ್ಟಿದ್ರೆ ಅಷ್ಟು ತೊಗೊಳ್ತೀನಿ, ಬಾಕಿ ಎಲ್ಲ ನಾನು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತೇಳಿ. ಬೇಸಿಕಲಿ ದಿಸ್ ಇಸ್ ಇನ್ಕ್ರೀಸ್ ಈಸ್ ಫಾರ್ ಪ್ರಮೋಟಿಂಗ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಸೊ ಇದು ಕಾಮನ್ ಮ್ಯಾನ್ಗೆ ಎಫೆಕ್ಟ್ ಆಗೋದಿಲ್ಲ. ಓಕೆ. ಎಸ್ ಸರ್. ಅರುಣ್ ಸರ್, ನಾವೀಗ ಮಾತಾಡ್ತಾ ಇದ್ವಿ, ಅಂದರೆ ಈಗ ನಾವು ತೋರಿಸ್ತಾ ಇದ್ವಿ ಏಪ್ರಿಲ್ 1 ಏನೆಲ್ಲ ಏರಿಕೆ ಆಗಿದೆ ಅಂತ ಹೇಳಿ. ಸರ್, ಹಾಲು, ಮೊಸರು, ವಿದ್ಯುತ್ ದರ, ಹೀಗೆ ಎಲ್ಲದರ ಬೆಲೆ ಏರಿಕೆ ಆಗ್ತಾನೆ ಇದೆ ಸರ್. ಜನ ಬದುಕೋದು ಹೆಂಗೆ? ನೀವು ಕರೆಕ್ಟಾಗಿರೋದು ಒಂದು ಕಾನ್ಸೆಪ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ವಿದ್ಯುತ್ ದರದ ಬಗ್ಗೆ ಹೇಳ್ತಾ ಇದ್ರಿ, ಹೆಂಗೆ ಜನಗಳ ಟೋಪಿ ಹಾಕ್ತಾರೆ ಅಂದ್ರೆ ನಮ್ಮ ಜನಗಳಿಗೆ ಅರಿವೇ ಇಲ್ಲ. ಇವಾಗ 150 ಯೂನಿಟ್ ದಾಟ್ಬಿಡ್ತು ಅಂದ್ರೆ 0 ಯೂನಿಟ್ ಇಂದ ಕೌಂಟ್ ಆಗಿ 150, 200 ಮೇಲೆ ನೀವು ಪೂರ್ತಿ ಕಟ್ಟಬೇಕು. ಫ್ರೀ ಅಂತ ಕೊಟ್ಟಿದ್ದಾರೆ. 150 ಯೂನಿಟ್ ಒಳಗಡೆ ನೀವು ಇದು ಮಾಡಿದ್ರೆ ಅದು ಫ್ರೀ ಬರುತ್ತೆ. 150, ಇವಾಗ ಬೇಸಿಗೆ ಕಾಲ ಯಾರು 150 ಯೂಸ್ ಮಾಡಲ್ಲ, ಎಲ್ಲ 150 ಮೇಲೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ತಿರ್ಗಾ 0 ಇಂದ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಈ ತರ ಟೋಪಿ ಆಗ್ತದೆ. ಆಮೇಲೆ
ಕಾಸ್ಟ್ಲಿ ಸರ್. ಸಂಬಳ ಮಾತ್ರ ಪಾಪ 20,000 ರೂಪಾಯಿ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ. ತುಂಬ ಕಷ್ಟ ಸರ್. ಈ 7,500 8,000 ಮನೆ ಬಾಡಿಗೆ, ಮಕ್ಕಳು ಎಜುಕೇಷನ್ನು, ಆಮೇಲೆ ಆಟೋ ಫೇರು, ಪೆಟ್ರೋಲು, ಆಮೇಲೆ ಹಾಲು, ದಿನಸಿ ಐಟಮು, ಪ್ರತಿಯೊಂದು ಕೂಡ ತುಂಬ ಜಾಸ್ತಿ. ಸಾಮಾನ್ಯ ವರ್ಗ ಬದುಕಕ್ಕಾಗಲ್ಲ. ಬದುಕ್ತಾರೆ ಯಾರು ಬದುಕ್ಬೋದು ಅಂದರೆ ಕೋಟ್ಯಾಧೀಶರು, ಶ್ರೀಮಂತ ಬದುಕ್ಬೋದು. ಇವರಿಬ್ರು ಏನು ಅಂದರೆ ಒಬ್ಬ ಕಳ್ಳ, ಒಬ್ಬ ಮಳ್ಳ. ಇವನ್ ಮೇಲೆ ಅವ್ನು ಹೇಳ್ತಾನೆ, ಅವನ ಮೇಲೆ ಇವನು ಹೇಳ್ತಾನೆ. ಇವಾಗ ನೋಡಿ, ಇವಾಗ ಯಾವುದೋ ನಿಮ್ಮ ಇದ್ರೊಳಗೆ ನೋಡ್ತಾ ಇದ್ದೆ, ಚಿನ್ನ ತಗೊಳಕ್ಕಾಗಲ್ಲ. ಚಿನ್ನ ಯಾರು ಬಡವ್ ತಗೊಂತಾರೆ? ಚಿನ್ನ ಮದುವೆ ಮುಂಚೆ ಟೈಮಲ್ಲಿ ತಗೊಂತಾರೆ ಶ್ರೀಮಂತ. ಇವ್ರ ಹತ್ರ ಕೋಟಿ ಗಟ್ಟಲೆ ಹೊಡೆದು ಕೆಜಿ ಗಟ್ಟಲೆ ಚಿನ್ನ ಇಟ್ಕೊಂಡವ್ರಲ್ಲ, ಕೊಡ್ಲಿ ಜನಗಳಿಗೆ. ಅದನ್ನ ಮಾಡೋಕ್ಕಾಗಲ್ಲ. ಆಮೇಲೆ ದುನಿಯಾ ತುಂಬ ಕಷ್ಟ ಇದೆ ಸರ್. ತಾವು ನಿಜವಲ್ಲ 100% ತುಂಬ ಉತ್ತಮವಾದ ಕಾರ್ಯಕ್ರಮ, ಜನಗಳಿಗೆ ಅರ್ಥ ಆಗುತ್ತೆ. ಇವತ್ತು ತುಂಬ ಕಷ್ಟ ಇದೆ. ಮಧ್ಯಮ ವರ್ಗದವರು ಬದುಕಕ್ಕಾಗಲ್ಲ. 20,000 ಸಂಬಳ ಯಾವುದೇ ಕಾರಣಕ್ಕೂ ಸಾಲಲ್ಲ ಸರ್. ಅವ್ನು 20,000ಕ್ಕೆ ತಿರ್ಗಾ 5,000 ನೆಕ್ಸ್ಟ್ ಮಂತ್ಗೆ 5,000 ರೂಪಾಯಿ ಸಾಲ ಮಾಡಬೇಕು. ಅಂತ ಪರಿಸ್ಥಿತಿಯಲ್ಲಿ ತಗೊಂಬಂದು ನಿಲ್ಸವ್ರೆ. ಇವರು ಬರ್ತಿಲ್ಲ, ಅವರು ಬರ್ತಿಲ್ಲ. ಇವ್ರೊಂಥರ ಟ್ಯಾಕ್ಸ್ ಸಿಕ್ಕೋತಾರೆ, ಅವ್ರೊಂಥರ ಟ್ಯಾಕ್ಸ್ ಸಿಕ್ಕೋತಾರೆ. ಇಬ್ರು ಕಳ್ರೆ. ಯಾರು ಇದರೊಳಗೆ ಅವ್ರು ಸರಿ, ಇವ್ರು ಸರಿ, ಇವ್ರು ಸರಿ, ಅವ್ರು ಸರಿ. ಆಮೇಲೆ ಇನ್ನೊಂದು ಯುದ್ಧದ ಬಗ್ಗೆ ಹೇಳಿದ್ರೆ ಅದು ಜನಗಳಿಗೆ ಯಾರಿಗೂ ಹೊಟ್ಟೆ ತುಂಬಿಸ್ತಾ ಇಲ್ಲ. ಹೊಟ್ಟೆ ತುಂಬಿಸೋಕೆ ಬೇಕಾಗಿರೋದು ಜನಗಳಿಗೆ ಇದು. ಆಮೇಲೆ ಕಾಫಿ ಬಗ್ಗೆ ಹೇಳಿದ್ರಿ ಸರ್. ಕಾಫಿ ನಿಮ್ಮ ಎದುರುಗಡೆ ಹೋಟ್ಲಲ್ಲಿ 40 ರೂಪಾಯಿ ಸರ್. ಎಲ್ಲಿ ಸರ್ 40 ರೂಪಾಯಿ? ಒಬ್ಬ ಸಾಮಾನ್ಯ ಹುಡುಗ 40 ರೂಪಾಯಿ ಕೊಟ್ಟು ಕಾಫಿ ಕುಡಿಯೋದು ಎಲ್ಲಿ ಸರ್? ಪಾಪ ಒಬ್ಬ 20,000 ಸಂಬಳ ತಗೊಂಡು 40 ರೂಪಾಯಿ ಕಾಫಿ ಕುಡಿಯೋಕ್ಕಾಗತ್ತೆ ಸರ್? ಏನು ಸರ್ ಅನ್ಯಾಯ ಇದು? ಸರ್ಕಾರ ನಿಯಂತ್ರಣನೇ ಇಲ್ಲ, ಯಾವ ಇದ್ರ ಮೇಲೂ ನಿಯಂತ್ರಣ ಇಲ್ಲ. ಬರೀ ಇವರು ಕೊಳ್ಳೆ ಹೊಡೆದು ಅಲ್ಲ, ಇವ್ರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಾರೆ ನಮ್ಮ ಸರ್ಕಾರ ಇದ್ದಿದ್ರೆ ನಾವು ಎಲ್ಲಾ ದರ ಕಡಿಮೆ ಮಾಡ್ತಿದ್ವಿ. ಅವ್ರು ಹೇಳ್ಕೊಂಡು ಬಂದಿದೆ ಹಂಗೆ. ನಾವು ಹಂಗ್ ಮಾಡ್ಬಿಡ್ತೀವಿ, ನಾವು ಹಿಂಗ್ ಮಾಡ್ಬಿಡ್ತೀವಿ, ನಿಮ್ ಕೈಲಾಸ ಪರ್ವತ ತಗೊಂಬಂದು ದರೆಗಿಳಿಸ್ಬಿಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂದ್ರೆ ಕೊನೆಗೆ ಏನೂ ಮಾಡಲಿಲ್ಲ. ಇವ್ರು ಅದನ್ನೇ ಮಾಡ್ತಾವ್ರೆ. ಈ ಒಟ್ಟಲ್ಲಿ ಜನಗಳು ಬುದ್ಧಿವಂತರಾಗ್ಬೇಕು ಸರ್. ಇದು ಜನಗಳ ಮೇಲೆ ತೀರಾ ಹೊಡಿತಾ. ಆಮೇಲೆ ಪಾಪ ಮಧ್ಯಮ ವರ್ಗದವ್ರಿಗಂತೂ ಇವು ಕೂಲಿ ಕಾರ್ಮಿಕರಿಗೆ ಏನೋ 1,000 ಕೂಲಿ ಸಿಗುತ್ತೆ, 500 ಖರ್ಚು ಮಾಡ್ಬಿಡ್ತಾರೆ, ಹೆಂಗೋ 500 ಇಟ್ಕೊಬಿಡ್ತಾರೆ. ಪಾಪ ಈ ಮಧ್ಯಮ ವರ್ಗದವ್ರು ಇರ್ತಾರೆ ನೋಡಿ, ಅವ್ರ ಮೇಲಕ್ಕೂ ಹೋಗಲ್ಲ, ಕೆಳಗಡೆಗೂ ಹೋಗಲ್ಲ, ತುಂಬಾ ಮಧ್ಯದಲ್ಲಿ ಹಾಕೊಂಡ್ಬಿಟ್ಟು ಒದಲಾಡೋ ಪರಿಸ್ಥಿತಿನ ನಿರ್ಮಾಣ ಆಗುತ್ತೆ. 100%. ಸರ್, ಟ್ಯಾಕ್ಸ್ ಏನಕ್ಕೆ ಜಾಸ್ತಿ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಜನರಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಪದೇ ಪದೇ ದರ ಏರಿಕೆ ಮಾಡ್ತಾರಪ್ಪ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾರಪ್ಪ, ನಾವೇ ಕಟ್ಟಬೇಕು ಅಂತ ಒಂದು ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಅನಿವಾರ್ಯ ಕಟ್ಟಲೇಬೇಕಾಗುತ್ತೆ. ಟ್ಯಾಕ್ಸ್ ಏನಕ್ಕೆ ಜಾಸ್ತಿ ಮಾಡ್ತಾರೆ? ರೆವಿನ್ಯೂ. ಸರ್ಕಾರಕ್ಕೆ ರೆವಿನ್ಯೂ ಬೇಕು. ರೆವಿನ್ಯೂ ಬೇಕಂತೆ ಯಾವುದು ದಾರಿಲಿ ಅವರು ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ. ಒಂದು ಟ್ಯಾಕ್ಸಸ್ಲಿಂದ ಕಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಅವರು ಲೋನ್ಸ್ ತೊಗೊಳ್ತಾರೆ, ಪಬ್ಲಿಕ್ ಕಡೆಯಿಂದ ತೊಗೊಳ್ತಾರೆ ಅಥವಾ ಬೇರೆ ಇದಕೊಂಡು ತೊಗೊಳ್ತಾರೆ. ಆಲ್ ದಿಸ್ ದ ಬೇಸಿಕ್ ಥಿಂಗ್ಸ್ ವಿಚ್ ಇಸ್ ಕಮ್. ಟ್ಯಾಕ್ಸ್ ಕಟ್ಟಬೇಕಂತೆ 2 ಟೈಪ್ ಟ್ಯಾಕ್ಸಸ್ ಇದೆ. ಒಂದು ಹೇಳ್ತಾರೆ ಡೈರೆಕ್ಟ್ ಟ್ಯಾಕ್ಸಸ್ ಅಂತ, ಇನ್ನೊಂದು ಹೇಳ್ತಾರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಗೌರ್ಮೆಂಟ್ ಅದು ಕಲೆಕ್ಟ್ ಆಗುತ್ತೆ. ಅದು ಬೇಸಿಸ್ ಏನಂತೆ, ಎಷ್ಟು ನೀವು ಸಂಪಾದನೆ ಮಾಡ್ತಿರೋ, ಸಂಪಾದನೆ ಮಾಡಿ, ಇಟ್ ಈಸ್ ಇನ್ಕಮ್ ಬೇಸ್ಡ್ ಟ್ಯಾಕ್ಸೇಷನ್. ನಿಮ್ಗೆ ಈ ಸಂಪಾದನೆ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ಅದು ಲಿಮಿಟ್ ಮೇಲೆ ಇದ್ದರೆ ಆ ಥರ ಇದೆ. ಸೆಕೆಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ಅದು ಖರ್ಚಾ ಮೇಲೆ ಇದೆ. ನೀವು ಖರ್ಚಾ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು. ಓಕೆ. ಇದು ಕಾಫಿಯಲ್ಲಿ ಅವರು ಟ್ಯಾಕ್ಸ್ ಹಾಕಿದ್ರೆ ನೀವು ಕಾಫಿ ಕುಡಿದ್ರೆ ಕಟ್ಟಬೇಕು, ಕುಡಿಲ್ಲ ಅಂದ್ರೆ ನೀವು ಕಟ್ಟೋದಿಲ್ಲ. ಹಂಗಂತ ಕುಡಿಲೇಬಾರ್ದು, ಕುಡಿಲೇಬೇಕು ಅಂತ. ಇವಾಗ GST ಯಾವ ಮಟ್ಟ ತಂದ್ಬಿಟ್ಟವ್ರು ಇವರು. ಅದು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ದಟ್ ಈ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಎಕ್ಸ್ಪೆಂಡಿಚರ್ ಓರಿಯೆಂಟೆಡ್. ಮುಂಚೆ ಏನು ಥರ ಇತ್ತು, ಫಸ್ಟು ಎವ್ರಿ ಸ್ಟೆಪ್ ಪದೇ ಟ್ಯಾಕ್ಸಸ್ ಇತ್ತು. ಅದೆಲ್ಲ ಕನ್ಸಿಡರ್ ಮಾಡಿ ವ್ಯಾಟ್ ತಗೊಂಡು ಬಂತಾರೆ. ವ್ಯಾಟ್ ಮಾಡಿ ಬ್ಯಾಕ್ ಬಿಗರ್ ಬ್ರದರ್ ಇಸ್ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಮಾಡಿ. ಸರ್ ನಾನು ಹೇಳೋದು ಪ್ರಿನ್ಸಿಪಲ್ ಒಂದೇ ಅದು. ಯಾಕಂದ್ರೆ ಯಾವುದು ಎಂಡ್ ಪ್ರಾಡಕ್ಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಡಕ್ಟ್ 100 ರೂಪೀಸ್ ಇದೆ, 100 ರೂಪೀಸ್ ಅವರು ಉತ್ತರ ಖರೀದಿ ಮಾಡಿ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ 120ಗೆ ಸೇಲ್ ಮಾಡ್ತಾರೆ. ಅದು ಫರ್ದರ್ ಡೆವಲಪ್ ಮಾಡಿ 150ಗೆ ಸೇಲ್ ಮಾಡ್ತಾರೆ. ಆಮೇಲೆ ಎಂಡ್ ಯೂಸರ್ 200ಗೆ ಖರೀದಿ ಮಾಡ್ತಾರೆ. ಸೊ ಸಪೋಸ್ ದಟ್ ಪ್ರಾಡಕ್ಟ್ ಮೇಲೆ 18% ಟ್ಯಾಕ್ಸ್ ಇದ್ದರೆ 200 ರೂಪೀಸ್ ಮೇಲೆ 18% ಅಷ್ಟೇ ಸರ್ಕಾರಕ್ಕೆ ಸಿಗುತ್ತೆ. ಎವ್ರಿ ಸ್ಟೆಪ್ಪಲ್ಲಿ 18% ಸಿಗೋದಿಲ್ಲ. ಫಸ್ಟ್ ಅವ್ರು 100 ರೂಪೀಸ್ ಸೇಲ್ ಮಾಡಿದಾರಲ್ವಾ, ಅದರಲ್ಲಿ ಅವರು 18% ಕಲೆಕ್ಟ್ ಮಾಡಿ ಅವ್ರು ಕಟ್ಬಿಡ್ತಾರೆ. ಸೆಕೆಂಡ್ ಅವರು 120 ಸೇಲ್ ಮಾಡ್ತಾರಲ್ವಾ, ಅವರು 118 ಕಲೆಕ್ಟ್ ಮಾಡ್ತಾರೆ. ಎಷ್ಟು ಅವ್ರು ಕಟ್ಟಿದಾರೋ ಅದಕ್ಕೆ ಮೈನಸ್ ಮಾಡಿ ಬ್ಯಾಲೆನ್ಸ್ ಸರ್ಕಾರಕ್ಕೆ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಸರ್ಕಾರ ಇಸ್ ಗೆಟಿಂಗ್ ಓನ್ಲಿ ದಟ್. ಒಪ್ಕೊಂಡೆ ಸರ್. ಬಟ್ ಆದರೆ ಈ GST ಅನ್ನೋದು
ಎಷ್ಟು ಹಿಂಸೆ ಆಗ್ತಾ ಇದೆ ಜನಗಳಿಗೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಹೊಡೆತ ಬೀಳ್ತಾನೆ ಇದೆ. ನೋಡಿ, ಇವಾಗ ಕಾಫಿ ಕುಡಿಬೇಕಾದ್ರೆ ಜಿ ಎಸ್ ಟಿ ಕೊಡಬೇಕು, ಹೌದು. ಟೀ ಕುಡಿದ್ರೆ ಜಿ ಎಸ್ ಟಿ ಕೊಡಬೇಕು, ಊಟ ಮಾಡಿದ್ರೆ ಜಿ ಎಸ್ ಟಿ ಕೊಡಬೇಕು. ಅಲ್ಲ, ಜಿ ಎಸ್ ಟಿನ ಇವ್ರು ಏನು ಮಾಡಕ್ ಹೊಂಟವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಗಾಡಿ ರೀತಿ ಒಂದ್ಬಿಟ್ರೆ ಎಲ್ಲದಕ್ಕೂ ಕೊಡ್ತಾ ಇದ್ದೀವಿ. ಹ್ಞೂ ಸರ್, ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಸರ್. ಹೌದು. ಹಾಕೋ ಚಪ್ಪಲಿಯಿಂದ ಹಿಡಿದು ಏರ್ ಕಟಿಂಗ್ ವರ್ಗೂ ಜಿ ಎಸ್ ಟಿ ಕೊಡ್ಬೇಕು. GST ಸರ್ವಿಸ್, ಹ್ಮ್ ಹೇರ್ ಕಟಿಂಗ್ ಸರ್ವಿಸ್. ಅಲ್ಲ ಸರ್, ಸರ್ವಿಸೇ. ಬಟ್ ನಾವ್ ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಇದ್ರ ಮೇಲೆ ಭಾರ ಆಗ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಏನು ಇದರಿಂದ ಅನುಕೂಲ ಆಗ್ತಾ ಇಲ್ಲ. ಜಿ ಎಸ್ ಟಿ ದೇಶಕ್ಕೆ ಇದಕ್ಕೆ ರೆವಿನ್ಯೂ ಬೇಕು ಆಗ್ಲಿ, ಜಿ ಎಸ್ ಟಿ ಕಟ್ಟೋಣ. ಬಟ್ ಎಲ್ಲದಕ್ಕೂ ಜಿ ಎಸ್ ಟಿ ಅಂದ್ರೆ ಏನ್ ಸರ್? ಹೆಂಗ್ ಸರ್ ಬದುಕೋ ಸಾಮಾನ್ಯ ವ್ಯಕ್ತಿ? ಪ್ರತಿಯೊಂದಕ್ಕೂ ಜಿ ಎಸ್ ಟಿ ನೋಡಿದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ತನಕ ಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಕಲೆಕ್ಷನ್ ಇದೆ. ಪರ್ಸೆಂಟೇಜ್ ವೈಸ್ ಈ 22% ಇದು 18% ಆ ಥರ ಇರುತ್ತೆ ಟೋಟಲ್. ಸೊ ಇದು ಎಲ್ಲರೂ ಸಾಮಾನ್ಯ ಎವ್ರಿಬಡಿ ಎಲ್ಲರೂ ಕಟ್ತಾರೆ ಟ್ಯಾಕ್ಸ್, ಇಲ್ಲ ಅಂತ ಇಲ್ಲ. ಅದು ಇನ್ಕ್ರೀಸ್ ಆದಮೇಲೆ ಯಾವುದು ಎಂಡ್ ಯೂಸರ್ ಎಲ್ಲಿ ಬರುತ್ತೋ ಅಲ್ಲಿ ಅವ್ರು ಎಲ್ಲ ರೆಕಾರ್ಡ್ ಆಗುತ್ತೆ. ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಈಗ ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡೋದು ಒಂದು ಅನದರ್ ಅಡ್ವಾಂಟೇಜ್. ನಾನು ಹೇಳ್ತೀನಿ ಸರ್ಕಾರಕ್ಕೆ ಯಾವುದು ಅಡ್ವಾಂಟೇಜ್ ಬರುತ್ತೆ ಅಂತ. ಈಗ ಒಂದು ನೀವು ATM ಅಲ್ಲಿಂದ ಪೈಸಾ ಡ್ರಾ ಮಾಡಿದ್ದೀರ, ಹೌದು, ಡ್ರಾ ಮಾಡಿ ನೀವು ಖರ್ಚು ಮಾಡಿದ್ರೆ ಕ್ಯಾಶ್ ಸ್ಪೆಂಡ್ ಮಾಡ್ತೀರಾ. ಅದೇ ಕ್ಯಾಶ್ ಎಕಾನಮಿಲಿ ಹೋಗುತ್ತೆ. ಕ್ಯಾಶಿಗೆ ಹೋಗಿದ್ರೆ ಅದ್ರಲ್ಲಿ ಏನೂ ರೆಕಾರ್ಡ್ ಇರೋದಿಲ್ಲ. ನಾನು ಒಂದು ನೀರು ಬಾಟಲ್ ತೊಗೊಳ್ತೀನಿ, ದುಡ್ಡು ಕೊಡ್ತೀನಿ, ಬಂದುಬಿಟ್ಟೇನೆ. ನಾನು ಯಾರು ಕೊಟ್ಟಿದ್ದಾರೆ ಏನು ಯಾರಿಗೂ ಗೊತ್ತಿಲ್ಲ. ಬರೀ ATM ಅಲ್ಲಿ ಡ್ರಾ ಮಾಡಿದ್ರೆ ಗೊತ್ತಾಗತ್ತೆ. ನಮ್ಮ ಕಡೆ ಯಾವುದು ಕ್ಯಾಶ್ ಇದೆ ಅದು ನಾವು ATM ಡ್ರಾನ್ ಮನಿ ಅಥವಾ ನಮ್ಮದು ಬೇರೆ ಬ್ಲ್ಯಾಕ್ ಮನಿಯ ಅದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ಹೋಗಿ ನಾನು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದರೆ ಅದು ರೆಕಾರ್ಡ್ ಆಗತ್ತೆ. ಯಾರಿಗೆ ಹೋಗಿದೆ, ಯಾರು ಕೊಟ್ಟಿದ್ದಾರೆ ಎರಡು ಗೊತ್ತಾಗುತ್ತೆ. ಹೌದೌದೌದು. ಅದರಲ್ಲಿ ಲಿಮಿಟ್ಸ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಬ್ಯಾಕ್ ಆಫೀಸ್ಲೇ ಟ್ರಾನ್ಸಾಕ್ಷನ್ಸ್ ಫಿಲ್ಟರ್ ಮಾಡ್ತಾರೆ. ಬ್ಯಾಕ್ ಆಫೀಸ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಇಷ್ಟೇ. ಯಾಕಂದ್ರೆ ನಿಮ್ದು ಅಕೌಂಟಲ್ಲಿ ನಾರ್ಮಲಿ ನಿಮ್ದು ಅಕೌಂಟಲ್ಲಿ ಒಂದು 10,000 15,000 ಅಷ್ಟೇ ಟ್ರಾನ್ಸಾಕ್ಷನ್ ಇದ್ದೇನು, ಸಡನ್ಲಿ ನಿಮ್ಮ ಅಕೌಂಟಲ್ಲಿ ಲಕ್ಷ ಬಂದರೆ ಅದು ಯಾಕೆ ಎಲ್ಲಿಂದ ಬಂದರೆ ಅಂತ ಅವ್ರು ಜವಾಬ್ ಕೊಡಬೇಕು. ಸೊ ದಟ್ ಈಸ್ ಒನ್ ರೆಕಾರ್ಡಿಂಗ್. ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಸರ್ಫೇಸ್ಲಿ ಬಂದು. ಸರ್, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ನೀವು ನೋಟನ್ನು ಅಮಾನ್ಯೀಕರಣದ ಬಗ್ಗೆ ಒಂದು ಮಾತಾಡಿದ್ರೆ, ನೋಟ್ ಅಮಾನ್ಯೀಕರಣ ಆದಮೇಲೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿಲ್ಲ. ಎಷ್ಟು ಸಾವಿರ ಕೋಟಿ ಬ್ಲ್ಯಾಕ್ ಮನಿ ಬಂತು, ಒಂದು ಪ್ರೆಸ್ಸೇ ರಿಲೀಸ್ ಆಗಿಲ್ಲ. ಎಷ್ಟು ಇದುವರೆಗೂ ಅದ್ರ ಲೆಕ್ಕನೇ ಇಲ್ಲ ಸರ್. ಬರೀ ಬ್ಲ್ಯಾಕ್ ಮನಿನ ಸೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ದು ಎಲ್ಲ ವಾಪಸ್ ತಗೋತಾ ಇದೀವಿ ಅಂತ 1,000 ರೂಪಾಯಿ ನೋಟೆಲ್ಲ ವಾಪಸ್ ತಗೊಂಡ್ರು. ಬಟ್ ಅದರಿಂದ ಕ್ರೂಢಿ ಆಗಿರೋದು ಮೊತ್ತ ಎಷ್ಟು, ಅದು ಎಷ್ಟು ನಮಗೆ ಬಂದಿದೆ ಅಂತ ಈ RBI ಹೇಳಿಲ್ಲ, ಕೇಂದ್ರ ಸರ್ಕಾರನೂ ಹೇಳಿಲ್ಲ, ಲೆಕ್ಕನೇ ಸಿಕ್ಕಿಲ್ಲ. ಒಂದು ಅನದರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದು ಹೇಳ್ತೀನಿ. ನೀವು ಯಾವುದು ನೋಟ್ ತೊಗೊಂಡಿದ್ದೀರಿ, ಕರೆನ್ಸಿ ನೋಟ್ ತೊಗೊಂಡಿದ್ದೀರಿ, ಓನ್ಲಿ ₹1 ನೋಟ್ ಇಲ್ಲವ, ಅದೇ ಕರೆನ್ಸಿ. ಬಾಕಿ ಎಲ್ಲ ಪ್ರಾಮಿಸರಿ ನೋಟ್ಸ್. ಓಕೆ. ₹1 ನೋಟಲ್ಲಿ ಡೈರೆಕ್ಟರ್ ಆಫ್ ಫೈನಾನ್ಸ್ ಅವ್ರದ್ದು ಸಿಗ್ನೇಚರ್ ಇರುತ್ತೆ, ಅಲ್ಲಿ ನಮ್ಮದು ರಾಷ್ಟ್ರ ಇದು ತ್ರಿಸಿಂಗ್ ಇರುತ್ತೆ. ಬಾಕಿ ನೋಟಲ್ಲಿ ಬರೀ ರಿಸರ್ವ್ ಬ್ಯಾಂಕ್ದು ರಿಸರ್ವ್ ಬ್ಯಾಂಕ್ ಅವ್ರನ್ನ ಪ್ರಾಮಿಸ್ ಮಾಡ್ತಾರೆ, ಇದಕ್ಕೆ ನಾನು ಎಷ್ಟು ₹1 ಕೊಡ್ತೀನಿ ಅಂತ. ಓಕೆ, ಅದಿರುತ್ತೆ. ಅದನ್ನೇ ನೀವು ನೋಡಿದರೆ ಇಯರ್ ಆಫ್ ಪ್ರಿಂಟ್ ಇದೆ. ಅದು ಐ ಥಿಂಕ್ ಫ್ರಮ್ 95 ದೇ ಸ್ಟಾರ್ಟೆಡ್, 2005 ದೇ ಸ್ಟಾರ್ಟೆಡ್ ದ್ಯಾಟ್. ಈಗ ಇದು ಡಿಕ್ಲೇರ್ ಮಾಡೋಕ್ಕೆ ಜರೂರಿನೇ ಇಲ್ಲ. ಡಿಮಾನಿಟೈಸ್ ಡಿಕ್ಲೇರ್ ಮಾಡೋಕ್ಕೆ ಜರೂರಿನೇ ಇಲ್ಲ. ಅಲ್ಲ, ಜರೂರಿ ಇಲ್ಲ ಹಾಕಿದ್ರೆ ಆಟೋಮೆಟಿಕ್ 5 ವರ್ಷದಲ್ಲಿ ಅದು ಇದಾಗಿಬಿಡುತ್ತೆ ಸರ್. ಜರೂರಿ ಇಲ್ಲ ಅಂದ್ರೆ ಜನಗಳಿಗೆ ಗೊತ್ತಾಗೋದು ಎಷ್ಟು ಸರ್? ಏನು ನೀವು ಇವಾಗ ಬ್ಲ್ಯಾಕ್ ಮನಿ ನಾವು ಇದನ್ನು ಸೀಸ್ ಮಾಡಿದ್ವಿ ಅಂತ ಹೇಳಿದ್ರಿ, ಸೀಸ್ ಮಾಡಿದ್ದೀರಾ, ಎಷ್ಟು ಸಾವಿರ ಕೋಟಿ ವಾಪಸ್ ತಗೊಂಡಿದ್ದೀರಾ? ಆ ಜನಗಳ ಮುಂದೆ ಸರ್ ಪದೇ ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಕಡಿಮೆ ಆಗಿದ್ದಂತೂ ನಾವು ಕೇಳಿಲ್ಲ ಇದುವರೆಗೂ. ಯಾಕೆ ಸರ್ ಕಡಿಮೆ ಆಗಲ್ಲ? ಯಾಕೆ ಜಾಸ್ತಿನೇ ಆಗ್ತಾ ಹೋಗುತ್ತೆ? ಸರ್ಕಾರ ಡೆವಲಪ್ಮೆಂಟ್ ಆಗುತ್ತೆ ಅಲ್ವಾ. ಗ್ರೋತ್ ಇಸ್ ಕಂಟ್ರಿ ಇಸ್ ಗ್ರೋಯಿಂಗ್. ವೆನ್ ಕಂಟ್ರಿ ಗ್ರೋಸ್ ದುಡ್ಡು ಬೇಕೇ ಅಲ್ವಾ ಸರ್? ಸರ್ಕಾರ ದುಡ್ಡು ಬೇಕು ಸರ್, ದುಡ್ಡು ಬೇಕು. ಶ್ರೀಮಂತರ ಕಿತ್ಕೊಳ್ಳಿ, ಮಧ್ಯಮ ವರ್ಗದ ಬಡವರ ಹತ್ರ ಕಿತ್ಕೊಂಡು ನೀವು ಸರ್ಕಾರ ನಡೆಸ್ತೀವಿ ಅಂದ್ರೆ ಏನ್ ಸರ್? ಶ್ರೀಮಂತರು ಬಡವರು ಯಾವ್ದ್ರಲ್ಲಿ ಬರುತ್ತೆ? ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದೆ. ಒಂದು ಎಷ್ಟು ತನಕ ನಿಮ್ದು ಇನ್ಕಮ್ ಇದ್ದರೆ ನಿಮ್ಗೆ ಟ್ಯಾಕ್ಸ್. ಈಗ ಅಪ್ ಟು 12 lakhs ನಿಮ್ಗೆ ಇದ್ದರೆ 12 lakhs ಅಂತ 1 ಲಕ್ಷ ಪರ್ ಮಂತ್ ಇನ್ಕಮ್ ನಿಮ್ದು ಇದ್ದರೆ ಟ್ಯಾಕ್ಸ್ ಕಟ್ಟನೆ ಜರೂರಿ ಇಲ್ಲ. ಅದು ಯಾರಿಗೆ ಅನ್ವಯಿಸ ಸರ್? ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸಂಬಳ ಯಾರು ಇದ್ರೆ ನೀವು ಸಾಮಾನ್ಯ ವರ್ಗದವನು ಇವಾಗ 12 ಲಕ್ಷದ ಒಳಗಡೆ ಏನು ಟ್ಯಾಕ್ಸ್ ಇದು ಮಾಡಿದ್ದಾರೆ, ಸಾಮಾನ್ಯ ವರ್ಗದವ್ರು ಎಲ್ಲಿ ಸರ್ ಕಟ್ಟಕ್ಕಾಗತ್ತೆ? ಇವಾಗ 10,000 20,000 ರೂಪಾಯಿ ಎಲ್ಲಿ ತಗೊಳಕ್ಕಾಗತ್ತೆ? ಇವರು ಏನಂದ್ರೆ ಈ ಒಟ್ಟಿನಲ್ಲಿ ಇವರು ಅವ್ರಿಬ್ರು ಸೇರ್ಕೊಂಡು ಜನಗಳಿಗೆ ಹೆಂಗೆಲ್ಲ ಟೋಪಿ ಹಾಕ್ಬೇಕು ಹಂಗೆಲ್ಲ ಟೋಪಿ ಹಾಕ್ತಾರೆ ಸರ್. ಇದ್ರೊಳಗೆ ಏನು ವರ್ತಿಲ್ಲ. ಅವ್ರೇನು
ಸರಿ ಇವ್ರು ಸರಿ ಇಲ್ಲ, ಇವ್ರು ಸರಿ, ಅವ್ರು ಸರಿ ಇಲ್ಲ ಅಂತಲ್ಲ. ಟೋಟಲಿ ಇಬ್ರು ಅಷ್ಟೇ. ಇವ್ರು ಒಂಥರ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ, ಅವ್ರೊಂಥರ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಅವ್ರೊಂಥರ ಟ್ಯಾಕ್ಸ್ ಜಾಸ್ತಿ ಇವ್ರ ವಿರುದ್ಧ ಜನಗಳ ಮುಂದೆ ನಾನ್ ಸಾಚ, ನಾನ್ ಕರೆಕ್ಟು, ನಾನು ಅದು ಕೊಟ್ಟೆ, ನಾನು ಇದು ಕೊಟ್ಟೆ, ಇದು ಮಾಡ್ತೀನಿ ಅಂತ ಏನ್ ಮಾಡ್ಬೇಕು ಒಳಗಡೆ ಆಗ್ತಾನೆ ಅವ್ರು. ಅಲ್ಲ ನೋಡಿ, ಕೇಂದ್ರದ ವಿರುದ್ಧ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ. ಯಾವ ನೀತಿ ಸರ್ ಇದೆಲ್ಲ? ಅಂದ್ರೆ ಜನರನ್ನ ಬಕ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕರೆಕ್ಟ್ ಆಗಿ ಹೇಳಿದ್ರೆ, ನೀವು ಬಕ್ರ ಮಾಡಕ್ ಹೊಂಟವ್ರೆ ಅಷ್ಟೇ. ಜನಗಳೇನು ಬಕ್ರ ಅಲ್ಲ. ಜನಗಳು ಬಾಳಿ ಬುದ್ಧಿವಂತರು ಇದ್ದಾರೆ, ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಸಮಯ ಕಾಯ್ತಾ ಇದ್ದಾರೆ, ತಕ್ಕ ಉತ್ತರ ಕೊಡ್ಬೇಕು, ಉತ್ತರ ಕೊಡ್ತಾರೆ ಅಷ್ಟೇ. ಎಸ್ ಸರ್, ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂದ್ರೆ ಹೆಂಗೆ ಸರ್? ಏನು ಆಗಬೇಕು? ಟ್ಯಾಕ್ಸ್ ಕಡಿಮೆ ಆಗಬೇಕಪ್ಪ ಜನರಿಗೆ ಅಂತ ಅಂದರೆ ಅದೇ ರೇಟ್ಸ್ ಕಡಿಮೆ ಮಾಡಬೇಕಂತೆ. ಸಪೋಸ್ ನೆಸೆಸರಿ ಐಟಮ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಔಟ್ ಆಫ್ GST ಇಟ್ಟಿದ್ದಾರೆ. ಇದು GST ಕೌನ್ಸಿಲಲ್ಲಿ ಇಲ್ಲ, ಅದು ಸ್ಟೇಟ್ ಲೆವೆಲ್ ಇಟ್ಟಿದ್ದಾರೆ. ನಿಮ್ಮದು ಡೀಸೆಲಲ್ಲಿ ₹2 ಇನ್ಕ್ರೀಸ್ ಆಗಿದ್ರೆ, ಓಕೆ, ಅದು ಬರೀ ₹2 ಇಲ್ಲ. ಯಾಕಂದರೆ ₹2 ಇನ್ಕ್ರೀಸ್ ಆಗಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದು ಎಲ್ಲಿ ಲೋಡ್ ಮಾಡ್ತಾರೆ ಆಟೋಮೆಟಿಕ್. ಈ ಮಿಲ್ಕ್ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಅದರಲ್ಲೇ ಒಂದು ಟ್ರಾನ್ಸ್ಪೋರ್ಟೇಷನ್ ಏರಿಯಾ ಇದೆ. ಆ ಟ್ರಾನ್ಸ್ಪೋರ್ಟೇಷನ್ ಏರಿಯಾ ಇದೆ, ಅದರಲ್ಲೇ ಇನ್ಕ್ರೀಸ್ ಆಗುತ್ತೆ. ಇದನ್ನೇ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಒಂದು ಇಲ್ಲಿ ಆಗಿದೆ, ದರ ಎಲ್ಲ ಕನೆಕ್ಟೆಡ್ ಏರಿಯಾದೆಲ್ಲ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕಲಿ. ಅದೇ ಈ ದಟ್ ಇಸ್ ದ ಪ್ರೋಸೆಸ್ ಆಫ್ ಎಕನಾಮಿ ಆನ್ ದಟ್ ಪ್ರೋಸೆಸ್. ಓಕೆ, ಸೊ ಟ್ಯಾಕ್ಸ್ ಕಡಿಮೆ ಮಾಡಬೇಕಂತೆ. ಸಪೋಸ್ ದೇ ಫೈಂಡ್ ದ್ಯಾಟ್ ಒಂದು ಐಟಮ್ಸ್ ಇನ್ಕ್ರೀಸ್ ಮಾಡಬೇಕು ಸ್ವಲ್ಪ, ದೇ ವಾಂಟ್ ಟು ವಾಟ್ ಯು ಕಾಲ್ ಎಸ್, ಒಂದು ಏರಿಯಾದಲ್ಲಿ ಅವ್ರು ಹೇಳ್ತಾರೆ ಈ ಏರಿಯಲ್ಲಿ ಸ್ವಲ್ಪ ಇನ್ಸೆಂಟಿವ್ ಕೊಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಅವರು ಟ್ಯಾಕ್ಸ್ ಮಾಫ್ ಇದು ಮಾಡ್ಕೊಳ್ಳಿ. ಆಮೇಲೆ ಏನು ಗೊತ್ತಾ ಸರ್, ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಅನ್ನೋದಕ್ಕಿಂತ GSTನ ಯಾವ್ದ್ರ ಮೇಲೆ ಏರ್ಬೇಕು, ಯಾವ್ದ್ರ ಮೇಲೆ ಏರ್ಬಾರ್ದು ಅನ್ನೋದು ಕೇಂದ್ರ ಹಣಕಾಸು ಸಚಿವರಿಗೆ ಅಲ್ಲ. ಕೆಲವು ಸರ್ ಇವಾಗ ಏನಾಗುತ್ತೆ, ಜನಸಾಮಾನ್ಯರು ಬದುಕ್ತಾ ಇರೋದು ಒಂದು ಇದ್ರ ಮೇಲೆ ಬದುಕ್ತಾ ಇದ್ದಾರೆ. ಅಂತದನ್ನ ನೋಡ್ಕೊಂಡು ಅವರು ಟ್ಯಾಕ್ಸ್ ಮಾಡಬೇಕಾಯ್ತು. ಎಲ್ಲದಕ್ಕೂ GST, ಪ್ರತಿಯೊಂದಕ್ಕೂ GST, ಯಾವ್ದಾರ ತಗೊಳ್ಳಿ ನೀವು GST ಅಂದ್ರೆ ಎವ್ರಿ ಐಟಮ್ ಇಸ್ ನಾಟ್ 18%. ಅದೇ ನಾವು ತಗೊಳ್ಳೋ ಸ್ಯಾಲರಿಗೂ ನಾವು ಕಟ್ತಾ ಇರೋ GSTಗೂ ಸಂಬಂಧನೇ ಇಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಈಗ ಒಬ್ರು ಕಾಲರ್ ಇದ್ದಾರೆ ಸರ್, ದಾವಣಗೆರೆಯಿಂದ ಮಹಾಬಲೇಶ್ವರ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೌಂಡ್ ಕೊಡ್ರಪ್ಪ ಒಂಚೂರು. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಆರಾಮ ಸರ್. ಸರ್ ಏನ್ ಹೇಳ್ತೀರಿ? ಈಗ ಎಲ್ಲದರ ಬೆಲೆ ಗಗನಕ್ಕೇರ್ ಕೂತಿದೆ, ನಿಮ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಇದು? ಸರ್ ಗಗನಕ್ಕೇರ್ ಕೂರೋದು ಅಷ್ಟೇ ಅಲ್ಲ, ಚೆನ್ನಾಗಿ ಎಫೆಕ್ಟ್ ಆಗ್ತಾ ಇದೆ. ನೀವು ಪದೇ ಜನರನ್ನ ಚೆನ್ನಾಗಿ ಎಚ್ಚರಿಸ್ತಾ ಇದ್ದೀರಾ. ನಾನು ನನ್ನ ಒಂದು ದಿವಸದ ಮುಕ್ಕಾಲು ಭಾಗ ಬರೀ ನ್ಯೂಸ್ ನೋಡೋದ್ರಲ್ಲೇ ಟೈಮ್ ಕಳೀತಾ ಇದ್ದೇನೆ. ಓಕೆ, ಆದ್ರೆ ಜನಗಳು ಯಾಕೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅವ್ರ ಪ್ರತಿಕ್ರಿಯೆಗಳನ್ನ ಜಾಸ್ತಿ ಸರ್ಕಾರದ ಮೇಲೆ ಆಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳು ಅಥವಾ ನಗರ ಪಾಲಿಕೆ ಅಥವಾ ಜಿಲ್ಲಾಡಳಿತ ಇಂಥವ್ರ ಮೇಲೆ ತೋರಿಸ್ತಾ ಇಲ್ಲ ಅನ್ನೋದು ನನಗಿರ್ತಕ್ಕಂಥ ಒಂದು ದೊಡ್ಡ ಆತಂಕ. ಏನ್ ಮಾಡ್ಬೇಕು ಅಂತೀರಿ ನೀವೀಗ? ಏನ್ ಮಾಡ್ಬೇಕು ಸರ್, ಮೊದಲೇದಾಗಿ ಈಗ ನೀವು ಪದೇ ಎಚ್ಚರಿಸ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಚಾರ. ಆದ್ರೆ ಈ ಜನಗಳು ಅದೇನೋ ಒಂಥರ ದನಗಳು ಅಥವಾ ಎತ್ತು ಎಮ್ಮೆ ಇವೆಲ್ಲ ಹೋಗ್ತಾವಲ್ಲ, ಆ ರೀತಿ ಸುಮ್ನೆ ಹೋಗ್ತಾ ಇದಾರಲ್ಲ, ಇದು ಹೆಚ್ಚಿನ ಒಂದು ಪ್ರತಿಕ್ರಿಯೆ ತೋರಿಸಿ ಅವಾಗವಾಗ ನೀವಂತವ್ರು ನೀವು ಎಚ್ಚರಿಸ್ತಾ ಇರೋದು ಸಂತೋಷದ ವಿಚಾರ. ಆದ್ರೆ ಈ ಜನಗಳು ಅವನ್ನ ಸುಮ್ನೆ ಒಂಥರ ಹೆಂಗೋ ಇದನ್ನ ಸಹಿಸ್ಕೊಂಡು ಹೋದಂಗೆ ಹೋಗ್ತಾ ಇದಾರೆ. ಅದೇ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತೀರಿ ನೀವು? ಹೌದೌದು, ಚೆನ್ನಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದೇ ನಮ್ದು ವಿಚಾರ. ಮಹಾಬಲೇಶ್ವರ ಅವರ ನಿಮ್ಮ ಲೋಕಲ್ ಅಲ್ಲಿ MLA ಇರ್ತಾರಲ್ಲ, ಅವ್ರು ಬಂದಾಗ ಪ್ರಶ್ನೆ ಮಾಡಿ, ಏನ್ರಿ ನಮ್ಮ ಹತ್ರ ಹೇಳ್ಬಿಟ್ಟು ನೀವು ಓಟ್ ತಗೊಂಡ್ರಿ, ಇವಾಗ ನೋಡಿದ್ರೆ ಇಷ್ಟೊಂದು ಜನ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ರೆ ನಾವು ಹೆಂಗ್ರಿ ಜನಸಾಮಾನ್ಯರು ಬದುಕೋದು ಅಂದ್ಬಿಟ್ಟು ನಿಮ್ ಲೋಕಲ್ MLAಗಳು ಬರ್ತಾರಲ್ಲ, ಅವ್ರಿಗೆ ಕತ್ತನ್ ಪಟ್ಟಿ ಕೈ ಹಿಡಿದ್ಬಿಟ್ಟು ಪ್ರಶ್ನೆ ಮಾಡಿ ಮಹಾಬಲೇಶ್ವರ ಅವರೇ. ಸರ್ ನೀವು ಇದೊಂದು ಒಳ್ಳೆ ವಿಚಾರನ ಹೇಳಿದ್ರಿ. ಈಗ ಏನು ಇವ್ರಿಗೆ ಲೋಕಲ್ MLAಗಳು ಅಥವಾ ಇನ್ನು ಉಳಿದ್ರೆ ಇದಾರೆ, ಅವ್ರಿಗೆ ಕತ್ತಿನ ಪಟ್ಟಿ ಹಿಡಿದು ವಿಚಾರ ಮಾಡ್ರಿ ಅನ್ನೋದು ಒಂದು ಒಳ್ಳೆ ವಿಚಾರ ಹೇಳಿದ್ರೆ, ಅವ್ರ ಏನ್ ಹೇಳಿದ್ರೆ ಗೊತ್ತಿದ್ರ, ಈಗ ಅವ್ರ ಅಲ್ಲಿ ಸಾಕಷ್ಟು ಹೇಳ್ಕೊಂತ ಹೋಗ್ತಾ ಇದಾರೆ, ನಾವು ಓಟ್ ಹಾಕ್ಬೇಕಾರೆ ನೀವು ಜನರೆಲ್ಲ ದುಡ್ಡು ಇಸ್ಕೊಂಡಿದಿರಲ್ಲಪ್ಪ ಅಂತ. ಒಂದೊಂದು ಓಟಿಗೆ ತಪ್ಪ್ಯಾರ್ದು? ನಮ್ದೇ ತಪ್ಪದು. ಇದು ತಪ್ಪು ಸರ್. ನನ್ನಂತರ ಯಾರೋ ಒಬ್ರು ಮನ್ಸಿಗೆ ನೊಂದ್ಕೊಂಡು ನಾವ್ ಹೇಳ್ತಾ ಇದ್ವಿ ಅಂದ್ರೆ ಅನುಭವಿಸೋರು ನಾವೇ ಆಗಿದ್ದೇವೆ. ಈಗ ನನಗೆ ಯಾವ್ದು ನೋವಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಿಜ. ಇವ್ರಿಗೆ ಆ ನಾಚಿಕೆಯನ್ನ ಏನಾರ ಸುಮ್ಮನೆ ತರತ್ತೆ ಗೊತ್ತಲ್ಲ,
ಏನೋ ಒಂದೊಂದು ಓಟ್ ಹಾಕೋದಕ್ಕೆ 2, 3, 5,000, 10,000 ಈಗ ಇಸ್ಕೊಂಡು ಓಟ್ ಹಾಕಿದ್ರು. ಹ್ಮ್ ಆ ಅದೇ ನೋಡಿ, ಎಲೆಕ್ಷನ್ ಟೈಮಲ್ಲಿ 100 ರೂಪಾಯಿ 200 ರೂಪಾಯಿ ಎಲ್ಲ ಇಸ್ಕೋತಾರೆ. ಈಗ ಕೇಳಕ್ ಮುಖ ಇರಲ್ಲ, ಹೋಗಿ MLA-ನ. ಮಹಾಬಲೇಶ್ ಎಲ್ಲಿ ಅವರೇ, 100 ಗಟ್ಲೆ ಇಸ್ಕೊಂಡಿದ್ದಾರೆ. ಹ್ಮ್ 100, 200 ತೋರಿಸ್ತಾನೆ ಇಲ್ಲ, 1000, 10,000 ಹಿಂಗೆಲ್ಲ. ಓಕೆ ಓಕೆ ಅದು Okay, okay. ಇದು ನಮಗೇನಪ್ಪ ಅಂದ್ರೆ ಅನುಭವಿಸೋದ್ರಿಂದ ನಮಗೆ ಬೇಜಾರಾಗ್ತದೆ. ನಿಜ 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 ನಿಜ. ಈಗ ನೀವು ಟಿವಿಯಲ್ಲಿ ತೋರಿಸಿದಂಗೆ ನಾವು ಮಿಡ್ಲ್ ಕ್ಲಾಸ್ ಲೆಕ್ಕಕ್ಕೆ ಸೇರ್ತಾ ಇದೀವಿ ಈಗ. ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು. ಓಕೆ ಓಕೆ ಮಹಾಬಲೇಶ್ವರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇನ್ನು ಹಾಸನದಿಂದ ಪ್ರೀತಮ್ ಅವರಿದ್ದಾರೆ. ಪ್ರೀತಮ್ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ. ನಾವು ಮಾತಾಡ್ತಾ ಇದ್ವಿ. ಈಗ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ಇದೆ ಅವರಿಗೆ, ಆದರೆ ಸರ್ಕಾರ ಅವ್ರಿಗೆ ಈಸಿಯಾಗಿ ಸಿಗಲ್ಲ. ಮುಖ್ಯಮಂತ್ರಿಗಳು ಸಿಗಲ್ಲ, ಉಪಮುಖ್ಯಮಂತ್ರಿಗಳು ಕೂಡ ಸಿಗಲ್ಲ. ಆದರೆ ಅಲ್ಲಿನ MLA ಸಿಗ್ತಾರೆ. MLA ಕೇಳಿದ್ರೆ ಹೇಳ್ತಾರಂತೆ ನಿಮಗೆ ದುಡ್ಡು ಕೊಟ್ಟಿಲ್ವಾ ಎಲೆಕ್ಷನ್ ಟೈಮಲ್ಲಿ ಅಂತ. ಅದೇ ಪರಿಸ್ಥಿತಿ ನೋಡಿ. ಅವ್ರಿಗೆ ಚೆನ್ನಾಗಿ ಗೊತ್ತು ಸರ್, ಹೆಂಗೆ ಅವರು ಟೋಪಿ ಹಾಕ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಟೋಪಿ ಹಾಕ್ತಾರೆ. ಅವ್ರ ಎಲೆಕ್ಷನ್ ಅಲ್ಲಿ ಅವ್ರು ಹೇಳ್ದಂಗೆ 5,000, 3,000 ಓಟ್ ಕೊಟ್ಬಿಟ್ಟು ಖರೀದಿ ಮಾಡಿ ಓಟ್ ಹಾಕ್ಸ್ಕೊಂತಾರೆ. ಇವ್ರು ಹೋಗಿ ಆರಾಮ ಕುತ್ಕೊಂತಾರೆ. ಪ್ರಶ್ನೆ ಮಾಡೋ ನಮ್ಗೆ ಶಕ್ತಿನೇ ಇಲ್ವಲ್ಲ ಅವಾಗ. ನೀವು ಆಮೇಲೆ ಇನ್ನೊಂದು ಜಾತಿ ವ್ಯವಸ್ಥೆ ತಗೊಂಡ್ಬಂದಿರ್ತಾರೆ. ಎಲ್ಲದರಲ್ಲೂ ಹೆಂಗೆ ಅವರೆಲ್ಲ ಟೋಪಿ ಹಾಕ್ಬೇಕು ಹಂಗೆಲ್ಲ ಟೋಪಿ ಹಾಕ್ತಾರೆ. ಪಾಪ ನಮ್ಮ ಜನಗಳು ಏನು ಅಂದರೆ ಏನೋ ಆ ಟೈಮ್ಗೆ ಒಂದು 3,000, 2,000 ಸಿಗುತ್ತೆ, ಏನೋ ಒಂದು ಆಗುತ್ತೆ ಅನ್ನೋ ಥರದಲ್ಲಿ ಎಗಿಸ್ಕೊಬಿಟ್ಟು ಓಟ್ ಹಾಕ್ಬಿಟ್ಟು ಕೊನೆಗೆ 5 ವರ್ಷ ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಇವಾಗ 5 ವರ್ಷ ಇವ್ರು ಏನೇ ಮಾಡಿದ್ರು ಇನ್ನೂ ನಮ್ಮ ಮೇಲೆ ತಗೊಂಬಂತ ತಲೆ ಮೇಲೆ ಕಲ್ಲೆತ್ತಾಕಿದ್ರು ಕೂಡ ನಾವು ಕಾಯ್ತಾ ನಾವು ಹಾಕಿಸ್ಕೊಂಡು ಅವರ ಇದಾಗೋವರೆಗೂ ಕಾಯಲೇಬೇಕು. ಎಸ್, ಒಬ್ರು ರಾಜು ಅಂತ ಕಾಲರ್ ಇದ್ದಾರೆ ಬೆಂಗಳೂರಿಂದ. ರಾಜು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಅಲ್ಲ, ಇಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಹಾ 10 ಗ್ರಾಮ್ ಚಿನ್ನಕ್ಕೆ ಎಷ್ಟಾಗುತ್ತೆ? ಸರ್ ಹೇಳಿ. 90,000 ಆಗಿದೆ ಸರ್ ಈಗ. 90,000 1 ಲಕ್ಷ ಆಗಿದೆ ಹೇಳಿ ರಾಜು ಅವರೇ. ಹಾ ಅಲ್ಲ, ಬಡವ್ರು ಏನ್ ಮಾಡ್ಬೇಕು? ಕ್ವಶನ್ ಅದೇ ಕರೆಕ್ಟಾಗಿ ಹೇಳಿದ್ರಿ ನೀವು. ಬಡವ್ರು ಏನ್ ಮಾಡ್ಬೇಕು ಅಂತ ನೀವು MP ಯಾರು ನಿಮ್ಮ ಆರಿಸಿರ್ತೀರೋ ಅವ್ರನ್ನ ಕೇಳಬೇಕು. ಏನು ಸ್ವಾಮಿ ನಾವು ಹೆಂಗೆ ಮದುವೆ ಮಾಡೋದು, ಹೆಂಗೆ ಮಕ್ಳಿಗೆ ದೊಡ್ಡ ಇದಾದ್ರೆ ಹೆಣ್ಮಕ್ಳಿಗೆ ನಾವು ಚಿನ್ನ ಕೊಡ್ಸೋದು ಹೆಂಗೆ ಅಂತ ನೀವು ಪ್ರಶ್ನೆ ಮಾಡ್ಬೇಕಪ್ಪ. ಅಲ್ಲ, ಒಂದು ಇದು ಬೆಳ್ಳಿ ಉದ್ದಾರ ಹಾಕುವಲ್ಲ ನಮ್ಮ ಕೆಳಗೆ. ಹೌದು ಸತ್ಯ. ಹಾ ಹಾ ಅಲ್ಲ ನೀವು ರಾಜು ಅವರೇ ಹೇಳಿ. ನೀವು ಏನಂದ್ರೆ ಇದೇನಾಗಿದೆ ಅಂದ್ರೆ ನಮ್ಗೆ ಹೆಂಗೆಲ್ಲ ಟೋಪಿ ಹಾಕ್ಬೇಕು ಹಂಗೆಲ್ಲ ಟೋಪಿ ಹಾಕಿದ್ದಾರೆ. ಗ್ರಾಮ್ಗೆ ಅಂದ್ರೆ ಬಡವ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ನೀವು ಪ್ರಶ್ನೆ ಮಾಡ್ಬೇಕು ರಾಜು ಅವರೇ. ನಿಮ್ಮ MLA-ಗಳು ಬಂದಾಗ ಪ್ರಶ್ನೆ ಮಾಡ್ಬೇಕು. ಏನ್ರಿ ಅಲ್ಲ ನೀವು ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ಗಲೀಜ್ ತಿಂತೀರಾ, ನೀವ್ ಏನ್ ಮಾಡ್ತೀರಾ, ನೀವು ನಮ್ಮ ಹತ್ರ ಓಟ್ ತಗೊಂಡ್ರಿ, ನೀವು ಏನ್ ಮಾಡ್ತಾ ಇದೀರಿ ಅಂತ ಪ್ರಶ್ನೆ ಮಾಡ್ಬೇಕು. ನೀವು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ರಾಜು ಅವರೇ? ಇಲ್ಲ, ಇವಾಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ತಾಕ್ತಾರೆ, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ತಾಕ್ತಾರೆ. ಇವರಿಬ್ರು ಕಳ್ರೆ, ಇದ್ರೊಳಗೆ ಯಾರು ಸಾಚಗಳಿಲ್ಲ. ಬಟ್ ಏನಮ್ಮ ಜನಸಾಮಾನ್ಯ ನೋಡಿ, ಇವಾಗ ನೀವು ಹೇಳಿದ್ರಲ್ಲ ಪಾಪ ಒಂದು ಹೆಣ್ಮಗು ಒಂದು ತಗೊಳಕಾಗಲ್ಲ. ಒಂದು ಗ್ರಾಮ್ ತಗೊಳಕಾಗಲ್ಲ. ಹೌದು ಸತ್ಯ ರಾಜು ಅವ್ರು ನೀವು ಹೇಳ್ತಾ ಇರೋದು. ಎಸ್, ಓಕೆ ಓಕೆ ರಾಜು, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕಾಗಿ.